ಇವಾಗ ಲಾಸ್ಟ್ ಮೆಥಡ್ ಯಾವುದು ಇನ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್, ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಅಂತ. ದಿಸ್ ಈಸ್ ಅ ಮ್ಯಾಥಮೆಟಿಕಲ್ ಮೆಥಡ್ ಆಫ್ ಮೆಜರಿಂಗ್ ಟ್ರೆಂಡ್ ಆಫ್ ದ ಟೈಪ್ y is equals to f of x. Here a mathematical equation will be fitted to the given time series. The equation may be linear, quadratic, exponential. ಸೊ ಇಲ್ಲಿ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಅಂದ್ರೇನು, ಇದು ಕಂಪ್ಲೀಟ್ ಆಗಿ ಮ್ಯಾಥಮೆಟಿಕಲ್ ಮಾಡೆಲ್ ಮೇಲೆ ಬೇಸ್ ಇದೆ. ಅಂದರೆ ಇಲ್ಲಿ ನಾವು ಟ್ರೆಂಡ್ ಲೈನನ್ನು ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದರೆ, ಒಂದು ಲೈನ್ ಇರುತ್ತೆ. ಅಂದರೆ ಇವಾಗ ಇಕ್ವೇಷನ್ನ ಫಾರ್ಮ್ ಮಾಡಿಬಿಟ್ಟು ಆ ಇಕ್ವೇಷನ್ ವೈಸು ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೆಂಡ್ ವ್ಯಾಲ್ಯೂಸ್ನ ತೊಗೊಂಡ್ಬಿಟ್ಟು ಟ್ರೆಂಡ್ ಲೈನನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಯಾವ ಥರ ವ್ಯಾಲ್ಯೂಸ್ ಇರುತ್ತೆ ಅಂದರೆ y is equals to f of x. ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ y ವ್ಯಾಲ್ಯೂಸ್ ಸಿಗುತ್ತಲ್ಲ, ಆ ಥರ ವ್ಯಾಲ್ಯೂಸನ್ನು ನಾವು ಇಲ್ಲಿ ಹಾಕ್ತೀವಿ. ಈ ಇಕ್ವೇಷನ್ ಯಾವುದಿರ್ಬೋದು, ಇಕ್ವೇಷನ್ನು ಲೈನಿಯರ್ ಇಕ್ವೇಷನ್ ಆಗಿರ್ಬೋದು, ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ಬೋದು, ಅಥವಾ ಎಕ್ಸ್ಪೋನೆನ್ಷಿಯಲ್ ಇಕ್ವೇಷನ್ ಕೂಡ ಆಗಿರ್ಬೋದು. ಆ ಇಕ್ವೇಷನ್ನಲ್ಲಿ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಟ್ರೆಂಡ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. The process of minimization of sum of squared errors result in some equations which are called as normal equations. So normal equations ಅಂದ್ರೇನು, ಇವಾಗ ನಮಗೆ ಸ್ಕ್ವೇರ್ಡ್ ಎರರ್ ಏನು ಬಂದಿರುತ್ತಲ್ಲ, ಸ್ಕ್ವೇರ್ಡ್ ಎರರ್ಸನ್ನು ಸಮ್ ಮಾಡಿದಾಗ ಆ ಎರರ್ಸ್ ಏನು ಬಂದಿರುತ್ತೆ ಅದನ್ನು ನಾವು ಮಿನಿಮೈಸ್ ಮಾಡ್ತೀವಿ. ಆ ಪ್ರೊಸೆಸ್ಗೆ ಏನಂತ ಹೇಳ್ತೇವೆ, ನಾರ್ಮಲ್ ಇಕ್ವೇಷನ್ಸ್ ಅಂತ ಹೇಳ್ತೇವೆ. ಅದು ನಮಗೆ ಮುಂದೆ ಅರ್ಥ ಆಗುತ್ತೆ. ನಾರ್ಮಲ್ ಇಕ್ವೇಷನ್ಸ್ ಆರ್ ಯೂಸ್ಡ್ ಫಾರ್ ಫೈಂಡಿಂಗ್ ದ ಕೋಎಫಿಷಿಯಂಟ್ಸ್ of the relation which is fitted by the method of least squares. ಸೊ ನಾರ್ಮಲ್ ಇಕ್ವೇಷನ್ಸ್ ಅಂತಂದ್ರೇನು, ಇಲ್ಲಿ ಕೋಎಫಿಷಿಯಂಟ್ಸ್ ಇರುತ್ತಲ್ಲ, ಅಂದರೆ ಇವಾಗ a ಆ್ಯಂಡ್ b ಥರ ಹೀಗೆ ಕೋಎಫಿಷಿಯಂಟ್ಸ್ ಬರುತ್ತೆ ನಮಗೆ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ. ಅದಕ್ಕೋಸ್ಕರ ಆ ಕೋಎಫಿಷಿಯಂಟ್ಸನ್ನು ನಾವು ಕಂಡುಹಿಡಲಿಕ್ಕೋಸ್ಕರ ಈ ನಾರ್ಮಲ್ ಇಕ್ವೇಷನ್ಸ್ ನಮಗೆ ಯೂಸ್ ಆಗುತ್ತೆ. Here the trend line which is fitted can be called as the best fitted line or line of best fit. ಸೊ ಈ ಲೀಸ್ಟ್ ಸ್ಕ್ವೇರ್ಸ್ ಮೆಥಡಿಂದ ನಾವು ಏನನ್ನ ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡ್ತೀವೋ ಆ ಲೈನ್ಗೆ ನಾವು ಏನಂತ ಹೇಳ್ಬೋದು, ಬೆಸ್ಟ್ ಫಿಟೆಡ್ ಲೈನ್ ಅಂತ ನಾವು ಹೇಳ್ತೀವಿ, ಆರ್ ದ ಲೈನ್ ಆಫ್ ಬೆಸ್ಟ್ ಫಿಟ್, ಬಿಕಾಸ್ ಇಟ್ ಕಂಪ್ಲೀಟ್ಲಿ ಯೂಸಸ್ ದ ಮ್ಯಾಥಮೆಟಿಕಲ್ ಫಾರ್ಮುಲೆ. ಆ್ಯಂಡ್ ಇದು ಯಾವ ಥರ ಲೀನಿಯರ್ ಆಗಿರ್ಬೋದು, ಕ್ವಾಡ್ರಾಟಿಕ್, ಎಕ್ಸ್ಪ್ರೆಷನ್, ಇವೆಲ್ಲ ಇಕ್ವೇಷನನ್ನು ಯೂಸ್ ಮಾಡ್ಕೊಳ್ಳುತ್ತೆ ಇನ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಸೊ ಇದನ್ನು ನಾವು ಏನಂತ ಹೇಳ್ತೇವೆ, ಐಡಿಯಲ್ ಬೆಸ್ಟ್ ಫಿಟ್ ಲೈನ್ ಅಂತ ಕೂಡ ಹೇಳ್ಬೋದು, ಅಂದರೆ ಲೈನ್ ಆಫ್ ಬೆಸ್ಟ್ ಫಿಟ್ ಅಂತ ಹೇಳ್ತೇವೆ. The trend line is fitted to the given data in such a way that the following conditions are satisfied. ಆ ಟ್ರೆಂಡ್ ಲೈನು ನಾವು ಫಿಟ್ ಮಾಡ್ತೀವಲ್ಲ, ಅದು ಏನೇನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಂದ್ರೆ, ಸಮೇಷನ್ ಆಫ್ y ಮೈನಸ್, ಇದಕ್ಕೆ ನಾನು ಮ್ಯೂ ಅಂತ ಓದ್ತೇನೆ ಆ್ಯಕ್ಚುಲಿ, ಅಂದರೆ ಅದು ಡಿವಿಯೇಷನ್ ಅಂತ. ಸೊ ಈಸ್ ಈಕ್ವಲ್ಸ್ ಟು 0. ಅಂದರೆ ಇವಾಗ ದ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ದ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆಫ್ y ಆ್ಯಂಡ್ ದ ಕಂಪ್ಯೂಟೆಡ್ ವ್ಯಾಲ್ಯೂಸ್ ಆಫ್ y ಈಸ್ 0. ಅಂದರೆ ಏನು, ಇವಾಗ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆಫ್ y ಮತ್ತು ಕಂಪ್ಯೂಟೆಡ್ ವ್ಯಾಲ್ಯೂ ಆಫ್ yಗೆ ಏನು ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು. ಅಂದರೆ ಅದು ಡಿವಿಯೇಷನ್ ಏನಿರಬೇಕು, 0 ಇರಬೇಕು ಅಂತ ಹೇಳ್ತೇವೆ. ಅಂದರೆ ಜಾಸ್ತಿ ನಮಗೆ ಫ್ಲಕ್ಚುಯೇಷನ್ಸ್ ಇರಬಾರ್ದು ಅಂತ. ನೆಕ್ಸ್ಟು ಸಮೇಷನ್ ಆಫ್ y ಮೈನಸ್ ಮ್ಯೂ ಸ್ಕ್ವೇರ್ ಈಸ್ ದ ಲೀಸ್ಟ್. ಸೊ ಇವೆರಡು ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕು ಆ ಟ್ರೆಂಡ್ ಲೈನ್ ನಾವು ಫಿಟ್ ಮಾಡಲಿಕ್ಕೆ. ದ್ಯಾಟ್ ಈಸ್ ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದ ಡಿವಿಯೇಷನ್ಸ್ ಆಫ್ ದ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆಫ್ y ಆ್ಯಂಡ್ ದ ಕಂಪ್ಯೂಟೆಡ್ ವ್ಯಾಲ್ಯೂಸ್ ಆಫ್ y ಈಸ್ ದ ಲೀಸ್ಟ್. ಸೊ ಏನು, ಆ ಸಮ್ ಆಫ್ ಡಿವಿಯೇಷನ್ಸ್ನ ನಾವು ಸ್ಕ್ವೇರ್ ಮಾಡಿಬಿಟ್ಟು ಸಮ್ ಮಾಡಿದಾಗ ಅದು ಹೆಂಗಿರಬೇಕು, ಲೀಸ್ಟಲ್ಲಿ ಇರಬೇಕು. ಅದು ಯಾವ ಥರ ಅಂತ ನಾವು ಮುಂದೆ ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ನೋಡಿದರೆ ನಿಮಗೆ ಈ ಸ್ಟೇಟ್ಮೆಂಟ್ ಇವಾಗ ಅರ್ಥ ಆಗುತ್ತೆ. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ ದ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಆರ್ ದ ಲೈನ್ ಆಫ್ ಬೆಸ್ಟ್ ಫಿಟ್. ಸೊ ಇದಕ್ಕೆ ನಾವು ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಆ ಡಿವಿಯೇಷನ್ಸ್ನೆಲ್ಲ ನಾವು ಸ್ಕ್ವೇರ್ ಮಾಡಿ ಅದರದ್ದು ಸಮ್ ಮಾಡಿದಾಗ ಆ ಸಮ್ ಹೆಂಗಿರಬೇಕು, ಲೀಸ್ಟ್ ಇರಬೇಕು ನಮಗೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಅಂತ ಹೆಸರು ಬರುತ್ತೆ. ದಿಸ್ ಮೆಥಡ್ ಈಸ್ ಯೂಸ್ ಟು ಫಿಟ್ ಇದರ್ ಅ ಸ್ಟ್ರೇಟ್ ಲೈನ್ ಆರ್ ಅ ಪ್ಯಾರಾಬೋಲಿಕ್ ಟ್ರೆಂಡ್. ಈ ಮೆಥಡನ್ನು ನಾವು ಸ್ಟ್ರೇಟ್ ಲೈನ್ ಫಿಟ್ ಮಾಡಲಿಕ್ಕೂ ಯೂಸ್ ಮಾಡ್ಬೋದು, ಅಥವಾ ಪ್ಯಾರಾಬೋಲಿಕ್ ಲೈನನ್ನು ಫಿಟ್ ಮಾಡಲಿಕ್ಕೂ ಯೂಸ್ ಮಾಡ್ಬೋದು. ಮೆರಿಟ್ಸ್ ಏನು, ದ ಮೆಥಡ್ ಈಸ್ ಮೆಥಮೆಟಿಕಲ್ ಆ್ಯಂಡ್ ಸೊ ಇಟ್ ಈಸ್ ಹೈಲಿ ಎಫಿಷಿಯೆಂಟ್. ಇದು ತುಂಬ ಎಫಿಷಿಯೆಂಟ್ ಮೆಥಡ್ ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅ ಮ್ಯಾಥಮೆಟಿಕ್ಸ್ ಅಂತ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫೋರ್ಕಾಸ್ಟಿಂಗ್ ದ ಫ್ಯೂಚರ್ ಟ್ರೆಂಡ್. ಸೊ ಇಲ್ಲಿ ಇದರಿಂದ ನಾವು ಇದು ತುಂಬ ಎಫಿಷಿಯೆಂಟ್ ಮೆಥಡ್ ಆಗಿರೋದ್ರಿಂದ ನಾವು ಫ್ಯೂಚರ್ ಟ್ರೆಂಡನ್ನು ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಅಥವಾ ಫೋರ್ಕಾಸ್ಟ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡಬಹುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಎನಾಲಿಸಿಸ್. ಈ ಟ್ರೆಂಡ್ ಲೈನನ್ನು ನಾವು ಬೇರೆ ಬೇರೆ ಎನಾಲಿಸಿಸ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಟ್ರೆಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಆಬ್ಟೈನ್ಡ್ ಫಾರ್ ಆಲ್ ದ ಟೈಮ್ ಪಾಯಿಂಟ್ಸ್. ಎಲ್ಲ ಟೈಮ್ ಪಾಯಿಂಟ್ಸ್ಗೂ ಕೂಡ ನಾವು ಟ್ರೆಂಡ್ ವ್ಯಾಲ್ಯೂಸನ್ನು ಈಸಿಯಾಗಿ ತೊಗೊಳ್ಬೋದು ಈ ಟ್ರೆಂಡ್ ಲೈನಿಂದ.
ಡಿಮೆರಿಟ್ಸ್ ಏನಾಗುತ್ತೆ, ದ ಪ್ರೊಸೀಜರ್ ಆಫ್ ಪ್ರೊಸೀಜರ್ ಆಫ್ ಕ್ಯಾಲ್ಕುಲೇಷನ್ ಇಸ್ ಡಿಫಿಕಲ್ಟ್. ಇದು ತುಂಬ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇದೆ, ಆ್ಯಕ್ಚುಲಿ ಕಾಂಪ್ಲಿಕೇಶನ್ ಇದೆ, ಬಟ್ ಇದು ಡಿಫಿಕಲ್ಟ್ ಅಲ್ಲ, ಮಾಡಬಹುದು. ಅಂದರೆ ಉಳಿದಿದ್ದು 3 ಮೆಥಡ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಕ್ಯಾಲ್ಕುಲೇಷನು ಒಂಚೂರು ಜಾಸ್ತಿ ಇದೆ ಅಂತ ಅರ್ಥ. ದ ಜನರಲ್ ಫಾರ್ಮ್ ಆಫ್ ದ ರಿಲೇಷನ್ ಹ್ಯಾಸ್ ಟು ಬಿ ಡಿಟರ್ಮಿನ್ಡ್ ಬೈ ಜಡ್ಜ್ಮೆಂಟ್. ಸೊ ಇಲ್ಲಿ ರಿಲೇಷನ್ದು ಜನರಲ್ ಫಾರ್ಮ್ ಹೆಂಗಿದೆ ಅದನ್ನ ನಾವು ಡಿಟರ್ಮಿನ್ ಮಾಡಬೇಕಾಗುತ್ತೆ ಜಡ್ಜ್ಮೆಂಟಿಂದ. ಅಂದರೆ ನೆಕ್ಸ್ಟ್ ನೋಡೋಣ. ಇಫ್ ಫ್ರೆಶ್ ಅಬ್ಸರ್ವೇಷನ್ಸ್ ಆರ್ ಅವೈಲೇಬಲ್ ದ ಹೋಲ್ ಪ್ರೊಸೀಜರ್ ಹ್ಯಾಸ್ ಟು ಬಿ ರಿಪೀಟೆಡ್. ಅಂದರೆ ಇವಾಗ ಒಂದ್ಸಲ ನಾವು ಸಾಲ್ವ್ ಮಾಡಿರ್ತೀವಿ, ಅವಾಗ ನಮ್ಗೆ ಬಂದಿದ್ದ ಆನ್ಸರು ಫ್ರೆಶ್ ಅನ್ನಿಸ್ತು ಅಥವಾ ಅದು ಸೇಮ್ ಇರಲಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಪೂರ ಪ್ರೊಸೀಜರು. ಸೊ ಅದು ಕೂಡ ಇದ್ರದ್ದು ಡಿಮೆರಿಟ್ ಆಗುತ್ತೆ. ಸೊ ಇದರಲ್ಲಿ ನಾವು ಇವಾಗ ಸ್ಟ್ರೇಟ್ ಲೈನ್ ಟ್ರೆಂಡನ್ನು ನೋಡೋಣ, ಅಂದರೆ ಫಿಟ್ಟಿಂಗ್ ಆಫ್ ದ ಸ್ಟ್ರೇಟ್ ಲೈನ್ ಅಂತ. So a straight line is represented by the equation y is equals to a plus bx. ಸೊ ನಾವು ಸ್ಟ್ರೇಟ್ ಲೈನ್ನ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, y is equals to a plus bx ಅಂತ ರಿಪ್ರೆಸೆಂಟ್ ಮಾಡ್ತೀವಲ್ಲ ಹಂಗೆ, ವೇರ್ y is equals to ಆ್ಯಕ್ಚುಯಲ್ ವ್ಯಾಲ್ಯೂ ಇರುತ್ತೆ, x ಏನಾಗುತ್ತೆ ಟೈಮ್ ಇದೆ, a ಆ್ಯಂಡ್ b ಆರ್ 2 ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ a ಆ್ಯಂಡ್ b ಏನಿದೆ 2 ಕಾನ್ಸ್ಟೆಂಟ್ ಮೆಥಡ್ ಇದೆ, ಕಾನ್ಸ್ಟೆಂಟ್ ವೇರಿಯೇಬಲ್ಸ್ ಅಂತ. The constants a and b are obtained by solving normal equations. ಸೊ ನಾವು ಆವಾಗಲೇ ನೋಡಿದ್ವಲ್ಲ ನಾರ್ಮಲ್ ಇಕ್ವೇಷನ್ ಅಂತಂದರೆ ಏನು, ಅದು ಡಿವಿಯೇಷನ್ಸ್ ಅದು ಏನು, ನಾರ್ಮಲ್ ಇಕ್ವೇಷನ್ಸ್ ಅಂದರೆ ಅದೊಂದು ಪ್ರೊಸೆಸ್ ಆಫ್ ಮಿನಿಮೈಸಿಂಗ್ ದ ಎರರ್ಸ್ ಅಂತ ಹೇಳ್ತೀವಲ್ಲ. ಸೊ ನಾವು ಎರರ್ಸ್ ಏನಿರುತ್ತೆ ಆ ಎರರ್ಸನ್ನು ನಾವು ಮಿನಿಮೈಸ್ ಮಾಡಲಿಕ್ಕೆ ನಾರ್ಮಲ್ ಇಕ್ವೇಷನ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆ ನಾರ್ಮಲ್ ಇಕ್ವೇಷನ್ಸ್ನ ಇವಾಗ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಇದು ಈ ಎ ಆ್ಯಂಡ್ ಬಿ ಅನ್ನು ಅಂದರೆ ಕೊಯಿಫಿಷಿಯಂಟ್ ಕಂಡುಹಿಡಲಿಕ್ಕೆ ನಾರ್ಮಲ್ ಇಕ್ವೇಷನ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಅದೇ ಥರ ಇವಾಗ 2 ನಾರ್ಮಲ್ ಇಕ್ವೇಷನ್ಸ್ ಇದೆ. ಈ ನಾರ್ಮಲ್ ಇಕ್ವೇಷನ್ಸಿಂದ ನಾವು ನಮ್ಮ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇದೆಯಲ್ಲ ಎ ಆ್ಯಂಡ್ ಬಿ, ಅದನ್ನ ನಾವು ಕಂಡು ಹಿಡ್ಕೊಳ್ಬೋದು. ಇವಾಗ ಆ ನಾರ್ಮಲ್ ಇಕ್ವೇಷನ್ಸ್ ಯಾವ್ಯಾವ ಅಂದರೆ ಸಮೇಷನ್ y ಇಸ್ ಈಕ್ವಲ್ಸ್ ಟು ಎನ್ ಎ ಪ್ಲಸ್ ಬಿ ಸಮೇಷನ್ ಎಕ್ಸ್ ಅಂತ. ಸೊ ಅದನ್ನು ನಾವು ಅದು ಒಂದು ನಾರ್ಮಲ್ ಇಕ್ವೇಷನ್ನು. ಇನ್ನೊಂದು ನಾರ್ಮಲ್ ಇಕ್ವೇಷನ್ ಯಾವುದು, ಸಮೇಷನ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎ ಸಮೇಷನ್ ಎಕ್ಸ್ ಪ್ಲಸ್ ಬಿ ಸಮೇಷನ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ನೀವು ಇವೆರಡು ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಅಂದರೆ ಯೂಸ್ ಆಗುತ್ತೆ ಅಂತ ಮುಂದೆ. ಸೊ ನೀವು ಜಸ್ಟ್ ಇವಾಗ ಒಂದೊಂದು ಪ್ರಾಬ್ಲಮಲ್ಲಿ ಬರೀ ಎ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಬಿ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಿದ್ದರೆ ಸಾಕು. ಮತ್ತು ಒಂದೊಂದು ಪ್ರಾಬ್ಲಮಲ್ಲಿ ಈ 2 ಇಕ್ವೇಷನ್ ಕೂಡ ಯೂಸ್ ಆಗುತ್ತೆ. ಸೊ ಬೆಟರ್ ನೀವು ಈ 2 ಇಕ್ವೇಷನ್ನ ನೆನಪಿಟ್ಕೊಳ್ಳಿ. ಏನಿಲ್ಲ, ಇವಾಗ y ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಇದೆಯಲ್ಲ, ಅದರಿಂದನೇ ಇದನ್ನು ಡಿರೈವ್ ಮಾಡಿರೋದು. ಅಂದರೆ ಇವಾಗ ಈ ಕಂಪ್ಲೀಟ್ ಇಕ್ವೇಷನಿಗೆ, ಒಂದನೇ ಇಕ್ವೇಷನ್ಗೆ ಸಮೇಷನ್ ಹಾಕಬೇಕು, ಅಂದರೆ ಅದನ್ನು ಸಮ್ಮಪ್ ಮಾಡಬೇಕು ಅಂತ. ಇವಾಗ y ಸಮೇಷನ್ ಹಾಕಿದರೆ ಸಮೇಷನ್ y ಆಗುತ್ತೆ. ಅದೇ ಎ ಅಂತಂದರೆ ಕಾನ್ಸ್ಟೆಂಟ್ ಆಗುತ್ತಲ್ವ, ಸೊ n ಇಂಟು ಎ ಮಾಡಬೇಕು, ಪ್ಲಸ್ ಬಿ ಸಮೇಷನ್ ಎಕ್ಸನ್ನು ಏನು ಮಾಡಬೇಕು, ಸಮೇಷನ್ ಎಕ್ಸ್ ಮಾಡಬೇಕು. ಅದೇ ಥರ ಥರ್ಡ್ ಈ ನಾರ್ಮಲ್ ಇಕ್ವೇಷನ್ ಹೆಂಗೆ ಬಂದಿದೆ ಅಂದರೆ ಇಂಟು ಎಕ್ಸ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟ್ ಇಕ್ವೇಷನ್. ಇವಾಗ ವಾಯ್ಗೆ ಎಕ್ಸ್ ಇಂಟು ಮಾಡ್ಕೊಳ್ಬೇಕು ಮತ್ತು ಸಮ್ಮಪ್ ಮಾಡ್ಕೋಬೇಕು. ಅಂದರೆ ಸಮೇಷನ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎ ಇಂಟು ಸಮೇಷನ್ ಎಕ್ಸ್ ಪ್ಲಸ್ ಬಿ ಇಂಟು ಸಮೇಷನ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಅಲ್ವಾ, ಸೊ ಬಿ ಇಂಟು ಸಮೇಷನ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಹೇಳಿದ್ದೇನೆ. ಸೊ ಈ 2 ನಾರ್ಮಲ್ ಇಕ್ವೇಷನ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಈ ಎನ್ ಅಂತ ಅಂದ್ರೇನು, ನಂಬರ್ ಆಫ್ ಇಯರ್ಸ್ ಫಾರ್ ವಿಚ್ ಡೇಟಾ ಆರ್ ಗಿವನ್. ಇವಾಗ ನಮ್ಗೆ ಡೇಟಾ ಕೊಟ್ಟಿರ್ತಾರಲ್ಲ, ಅಲ್ಲಿ ಎಷ್ಟು ಇಯರ್ಗೆ ಡೇಟಾ ಇರುತ್ತಲ್ಲ, ಸೊ ಆ ನಂಬರ್ ಆಫ್ ಇಯರ್ಸಿಗೆ ಏನಂತ ಹೇಳ್ತೇವೆ, ಎನ್ ಅಂತ ಹೇಳ್ತೇವೆ. ಸೊ ಇವಾಗ ನಾವು ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋಣ ಈ ನಾರ್ಮಲ್ ಇಕ್ವೇಷನ್ಸಿಂದ ಅಂದರೆ ಇವಾಗ ಸಮೇಷನ್ ಎಕ್ಸನ್ನು ನಾವು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇವಾಗ 2ನೇ ಇಕ್ವೇಷನ್ನಲ್ಲಿ ಇವಾಗ ಸಮೇಷನ್ ಎಕ್ಸ್ 0 ಆದರೆ ನಮ್ಗೆ ಏನು ಸಿಗುತ್ತೆ, ಸಮೇಷನ್ y ಆ್ಯಸ್ ಇಟ್ ಇಸ್ ಇರುತ್ತೆ ಇಸ್ ಈಕ್ವಲ್ಸ್ ಟು ಎನ್ ಎ ಆ್ಯಸ್ ಇಟ್ ಇಸ್ ಇರುತ್ತೆ. ಮತ್ತು ಇವಾಗ ಬಿ ಇಂಟು ಸಮೇಷನ್ ಎಕ್ಸ್ ಇದೆ. ಸೊ ಸಮೇಷನ್ ಎಕ್ಸ್ 0 ಇದೆ ಅಲ್ವಾ, ಸೊ ಬಿ ಇಂಟು 0 ಅಂದರೆ ಅದು ಕಂಪ್ಲೀಟ್ ಟರ್ಮ್ ಏನಾಗುತ್ತೆ 0 ಆಗುತ್ತೆ. ಸೊ ಸಮೇಷನ್ y ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಮಗೆ, ಎನ್ ಎ ಅಂತ ಬರುತ್ತೆ. ಸೊ ಇವಾಗ ಎ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎ ಇಸ್ ಈಕ್ವಲ್ಸ್ ಟು ಸಮೇಷನ್ y ಡಿವೈಡೆಡ್ ಬೈ ಎನ್ ಅಂತ. ಸೊ ಇವಾಗ ಬಿ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಇವಾಗ ಥರ್ಡ್ ಇಕ್ವೇಷನ್ ಇದೆಯಲ್ಲ, ಅಲ್ಲಿ ಕೂಡ ಇವಾಗ ಸಮೇಷನ್ ಎಕ್ಸ್ ವೈ ಆ್ಯಸ್ ಇಟ್ ಈಸ್ ಇರುತ್ತೆ ಇಸ್ ಈಕ್ವಲ್ಸ್ ಟು ಇವಾಗ ಎ ಇಂಟು ಸಮೇಷನ್ ಎಕ್ಸ್ ಇದೆ. ಸಮೇಷನ್ ಎಕ್ಸ್ ಅಂತಂದ್ರೆ ಏನು, 0 ಆಗುತ್ತೆ. ಸೊ ಎ ಇಂಟು 0 ಅಂತಂದ್ರೆ ಏನು ಬರುತ್ತೆ, ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. ಸೊ ನಮ್ಗೆ ಏನು ಉಳಿಯುತ್ತೆ, ಸಮೇಷನ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಬಿ ಸಮೇಷನ್ ಎಕ್ಸ್ ಸ್ಕ್ವೇರ್. ಸೊ ಬಿ ವ್ಯಾಲ್ಯೂ ಹೆಂಗೆ ಸಿಗುತ್ತೆ, ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್. ಸೊ ದಸ್ ಎ ಈಸ್ ದ ಮೀನ್ ಆಫ್
y and b is the rate of increase of y. ಸೊ ಎ ನಮಗೆ ಯಾವ ಥರ ಸಿಗುತ್ತೆ, ಸಮೇಷನ್ y ಬೈ ಎನ್ ಅಂತಂದ್ರೆ ಏನಾಗುತ್ತೆ, ಅದು ಎವ್ರೇಜ್ ಟೈಪ್ ಇರುದೆಯಲ್ಲ. ಸೊ ಎ ಅಂತಂದ್ರೆ ಏನು, ಮೀನ್ ಆಫ್ y ಅಂತ ಹೇಳ್ಬೋದು, ಮತ್ತು ಬಿ ಏನು ಹೇಳ್ಬೋದು, ರೇಟ್ ಆಫ್ ಇನ್ಕ್ರೀಸ್ ಆಫ್ y ಅಂತ ಹೇಳ್ಬೋದು. By substituting the values of x in the trend equation, the corresponding trend values can be obtained. ಇವಾಗ ಎ ಆ್ಯಂಡ್ ಬಿ ವ್ಯಾಲ್ಯೂ ನಮಗೆ ಸಿಕ್ಕಿದ್ರೆ ಟ್ರೆಂಡ್ ಇಕ್ವೇಷನಲ್ಲಿ ನಾವು ವ್ಯಾಲ್ಯೂವನ್ನು ಹಾಕಿದರೆ ನಮ್ಗೆ ಏನಾಗುತ್ತೆ, ವ್ಯಾಲ್ಯೂಸ್ ಎಲ್ಲ ಸಿಗುತ್ತೆ, ಟ್ರೆಂಡ್ ವ್ಯಾಲ್ಯೂಸ್. ಇವಾಗ ಎಕ್ಸಾಂಪಲ್ ನೋಡಿ, ಪ್ರೊಡಕ್ಷನ್ ಇನ್ 1000 ಕ್ವಿಂಟಲ್ಸ್ ಆಫ್ ಶುಗರ್ ಆರ್ ಗಿವನ್ ಬಿಲೋ. ಫಿಟ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್ ಬೈ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಆ್ಯಂಡ್ ಫೈಂಡ್ ಟ್ರೆಂಡ್ ವ್ಯಾಲ್ಯೂಸ್. ಆಲ್ಸೋ ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2011. ಸೊ ಇವಾಗ ನಮಗೆ ಶುಗರ್ ಕೊಟ್ಟಿದ್ದಾರೆ, ಅಂದರೆ ಇನ್ ಟರ್ಮ್ಸ್ ಆಫ್ ಕ್ವಿಂಟಲ್ಸ್ ಕೊಟ್ಟಿದ್ದಾರೆ ಪ್ರೊಡಕ್ಷನ್. ಸೊ ಇವಾಗ ಡೇಟಾ ನೋಡಿ, ಇಯರ್ ಆ್ಯಂಡ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಇನ್ ಕ್ವಿಂಟಲ್ಸು. ಸೊ ಇವಾಗ ಡೇಟಾ ಹೆಂಗೆ ಕೊಟ್ಟಿದ್ದಾರೆ, 2002 ಇಂದ 2008ವರೆಗೆ ಕೊಟ್ಟಿದ್ದಾರೆ, ಮತ್ತು ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಇಲ್ಲಿ ಟೈಮ್ ಪೀರಿಯಡ್ ಅಂತಂದರೆ ಇದು ನಾವು ಡಿವಿಯೇಷನ್ ಅಂತ ಹೇಳ್ತೇವೆ. ಎಕ್ಸು ಡಿವಿಯೇಷನ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಇವಾಗ ಮಿಡಲ್ ಮೋಸ್ಟ್ ಇದೆ ಅಲ್ಲ, ಇವಾಗ ಎಷ್ಟು ಇಯರ್ ಇದೆ, 7 ಇಯರ್ಸ್ ಇದೆ ಅಲ್ಲ. 7 ಇಯರ್ಸಲ್ಲಿ ಮಿಡಲ್ ಇಯರ್ ಅಂದರೆ ಯಾವ್ದು ಬರುತ್ತೆ, 4th ಇಯರ್ ಬರುತ್ತಲ್ವಾ. ಅಂದರೆ ಇವಾಗ 2002, 2003, 2004 ಮತ್ತು 2005, 2006, 2007, 2008 ಈ 7 ಇಯರ್ಸಲ್ಲಿ ಮಿಡಲ್ ಇಯರ್ ಯಾವ್ದು ಬರುತ್ತೆ, 2005. ಸೊ ಆ 2005 ಇಯರ್ಗೆ ನಾವು ಏನು ಬರ್ಕೋಬೇಕು, ಟೈಮು 0 ಅಂತ ಬರ್ಕೊಳ್ಬೇಕು. ಮತ್ತು ಅದ್ರ ಮೇಲ್ಗಡೆ ನಾವು ಹೆಂಗೆ ಬರ್ಕೊಳ್ತಾ ಹೋಗಬೇಕು, -1, -2, -3 ಅಂತ ಬರ್ಕೊಳ್ತಾ ಹೋಗಬೇಕು. ಮತ್ತು ಅದ್ರ ಕೆಳಗಡೆ 1, 2, 3 ಅಂತ ಹೀಗೆ ಬರ್ಕೊಳ್ತಾ ಹೋಗ್ಬೇಕು ನಾವು. ಸೊ ಇವಾಗ x² ಇದು ಪ್ರೊಸೀಜರ್ ಇದೆ, ಹೀಗೆ ಬರ್ಕೊಳ್ಬೇಕು ಅನ್ನೋದು. ಸೊ ಮಿಡಲ್ ಇಯರ್ಗೆ 0 ಬರ್ಕೊಳ್ಳಿ, ಆಮೇಲೆ ಅದರ ನಂತರ ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ -1, -2, -3 ಅಂತ ಬರ್ಕೊಳ್ಳಿ. ಅದೇ ಕೆಳಗಡೆ ಬಂದಾಗ ನಮಗೇನಾಗುತ್ತೆ, ಇಯರ್ ಜಾಸ್ತಿ ಆದಂಗೆ 1, 2, 3, 4 ಹೀಗೆ ಬರುತ್ತೆ. ಸೊ ಇವಾಗ x² ಏನು ಮಾಡಬೇಕು, ಸ್ಕ್ವೇರಿಂಗ್ ಮಾಡಿ. -3² ಅಂದರೆ 9, -2² ಅಂದರೆ 4, 1² ಅಂದರೆ -1² ಅಂದರೆ 1, 0² is 0, 1² is 1, 2² is 4, 3² is 9. ಸೊ ಆ ಥರ. ಆ್ಯಂಡ್ x ಆ್ಯಂಡ್ y. ಸೊ ಈಗ ಪ್ರೊಡಕ್ಷನ್ ಏನು ಕೊಟ್ಟಿರ್ತಾರಲ್ಲ, ಅಂದರೆ ಇಯರ್ ಬಿಟ್ಟು ಇನ್ನೊಂದು ಡೇಟಾ ನಮ್ಗೆ ಏನು ಕೊಟ್ಟಿರ್ತಾರೆ ಅದೇ y ನಮಗೆ. ಸೊ ಇವಾಗ x ಇಂಟು y ಮಾಡ್ಕೊಂಡ್ಬಿಟ್ಟು ಅದ್ರ ವ್ಯಾಲ್ಯೂಸ್ ಎಲ್ಲ ಬರ್ಕೊಳ್ಳಿ. ಇವಾಗ ನೋಡಿ ಎಲ್ಲನೂ ಸಮ್ ಮಾಡ್ಕೊಳ್ಳಿ. ಅಂದರೆ ಈಗ ಪ್ರೊಡಕ್ಷನ್ದು ಅಂದರೆ ಪ್ರೊಡಕ್ಷನ್ ಅಂದ್ರೇನು y ಅಲ್ಲ ಈಗ. ಸೊ ಸಮೇಷನ್ y ಎಷ್ಟಿದೆ, 91 ಬರುತ್ತೆ. ಮತ್ತು ಇವಾಗ ಸಮೇಷನ್ x 0ನೇ ಬರಬೇಕು ನಮಗೆ, ಬಿಕಾಸ್ ಅದು ಡಿವಿಯೇಷನ್ಸ್ ಅಲ್ವಾ. ಡಿವಿಯೇಷನ್ಸ್ ಏನಿರಬೇಕು, 0 ಇರಬೇಕು. ಸೊ ನಾವು 0 ಬರೆದ್ಬಿಟ್ಟು -1, -2, -3 ಆ್ಯಂಡ್ 1, 2, 3 ಬರೆದ್ರೆ ಎಲ್ಲ ಕ್ಯಾನ್ಸಲ್ ಆಗ್ತಾವಲ್ಲ, ಆ ಥರ. ಸೊ ಆ್ಯಂಡ್ ಸಮೇಷನ್ x² ಮಾಡ್ಕೊಳ್ಳಿ ಆ್ಯಂಡ್ ಸಮೇಷನ್ xy ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ದ ಸ್ಟ್ರೇಟ್ ಲೈನ್ ಈಸ್ y is equals to a ಪ್ಲಸ್ bx. ಇಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಫಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸ್ಟ್ರೇಟ್ ಲೈನ್ ಇಕ್ವೇಷನ್ ಏನು ಬರುತ್ತೆ, y is equals to a ಪ್ಲಸ್ bx. ಸೊ ಇವಾಗ ನಮಗೆ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಬೇಕಲ್ಲ. ಸೊ a ವ್ಯಾಲ್ಯೂ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಸಮೇಷನ್ y ಬೈ n ನೆನ್ಪಿಟ್ಕೊಳ್ಬೇಕು. a ಮತ್ತು b ವ್ಯಾಲ್ಯೂದು ಬಿದು ಫಾರ್ಮುಲಾ a ಅಂತ ಅಂದ್ರೇನು, ಸಮೇಷನ್ y ಬೈ n. ಸೊ ಇವಾಗ ಸಮೇಷನ್ y ಎಷ್ಟಿದೆ, 91 ಇದೆ. ಮತ್ತು n ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಸೊ ನಮಗೆ ಎ ವ್ಯಾಲ್ಯೂ ಎಷ್ಟು ಸಿಗುತ್ತೆ, 13 ಸಿಗುತ್ತೆ. ಅದೇ ಥರ ಬಿ ವ್ಯಾಲ್ಯೂದು ಫಾರ್ಮುಲಾ ಏನು, ಸಮೇಷನ್ XY ಬೈ ಸಮೇಷನ್ x². ಸೊ ಸಮೇಷನ್ XY ಎಷ್ಟಿದೆ, 21 ಇದೆ. ಆ್ಯಂಡ್ ಸಮೇಷನ್ x² ಎಷ್ಟಿದೆ, 28 ಇದೆ. ಸೊ ಬಿ ವ್ಯಾಲ್ಯೂ ಏನಿದೆ, 0.75. ದಸ್ ದ ಟ್ರೆಂಡ್ ಇಕ್ವೇಷನ್ನ ಏನಂತ ಬರಿತೀವಿ, a ಪ್ಲಸ್ bx. ಸೊ a ವ್ಯಾಲ್ಯೂ 13 ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ b ವ್ಯಾಲ್ಯೂ ಎಷ್ಟಿದೆ, 0.75 ಇಂಟು x. ಸೊ x ಪ್ಲೇಸಲ್ಲಿ ನಾವು ಯಾವ ಇಯರ್ನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೋದು. ಅಂದರೆ ಇಯರ್ ಅಂತ ಅಂದರೆ ಅದ್ರದ್ದು ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ. ಅಂದರೆ ಇವಾಗ 2008ಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 3 ಬರುತ್ತೆ. ಅದೇ 2002ಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, -3 ಬರುತ್ತೆ. ಆ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಸೊ ಇವಾಗ ಎಲ್ಲ ಇಯರ್ಗೂ ಟ್ರೆಂಡ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ x = -3ಗೆ ಈ ಪ್ಲೇಸಲ್ಲಿ ಇವಾಗ a ಪ್ಲಸ್ bx ಇದೆ ಅಲ್ಲ, ಅಂದರೆ a 13 ಇದೆ ಪ್ಲಸ್ b 0.75 ಇದೆ. ಎಕ್ಸ್ ಪ್ಲೇಸಲ್ಲಿ ಅದೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇವಾಗ x -3 ಇದ್ದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಾವು ಸಾಲ್ವ್ ಮಾಡಿದಾಗ ಇಕ್ವೇಷನ್ ಎಷ್ಟು ಬರುತ್ತೆ, 10.75. ಅಂದರೆ 13 ಪ್ಲಸ್ 0.75 ಇಂಟು -3 ಮಾಡಿದಾಗ 13 ಮೈನಸ್ ಅದು ಇಂಟು ಮಾಡಿದಾಗ ಎಷ್ಟು ಬರುತ್ತೋ ಅದು ಮಾಡಿ ಸಾಲ್ವ್ ಮಾಡಿದಾಗ ನಮಗೆ 10.75 ಬರುತ್ತೆ. ಅದೇ ಥರ x -2 ಇದ್ದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 11.50 ಬರುತ್ತೆ. ಸೊ
ಸೊ ಇವಾಗ ಹಿಂಗೇನೆ ನಾವು ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 2 ವ್ಯಾಲ್ಯೂಗಷ್ಟೇ ತೋರಿಸಿದ್ದಾರಲ್ಲ, ಅದೇ ಥರ ನೀವು ಎಕ್ಸು -1 ಇದ್ದಾಗ, x0 ಇದ್ದಾಗ, x1 ಇದ್ದಾಗ, x2 ಇದ್ದಾಗ, x3 ಇದ್ದಾಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಟ್ರೆಂಡ್ ವ್ಯಾಲ್ಯೂಸನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ದಯವಿಟ್ಟು ಈ ಲೀಸ್ಟ್ ಸ್ಕ್ವೇರ್ ಮೆಥಡ್ನ ಮಾತ್ರ ನೋಟ್ಬುಕ್ಕಲ್ಲಿ ಸಾಲ್ವ್ ಮಾಡಿ, ಇಲ್ಲಾಂದರೆ ಬರೀ ನೋಡೋದ್ರಿಂದ ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಪ್ಲೀಸ್ ಸಾಲ್ವ್ ಮಾಡಿ. ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನೀವು ಹಾಗೆ ಅದೇ ಥರ ಸಾಲ್ವ್ ಮಾಡ್ಕೋತಾ ಇರಿ. ಸೊ ಇವಾಗ ನಮಗೆ ಏನು ಕೇಳಿದ್ದಾರೆ, 2011ಗೆ ಏನು ಮಾಡಿ ಪ್ರೊಡಕ್ಷನ್ನ ಎಸ್ಟಿಮೇಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಇವಾಗ ನೋಡಿ 2011ದು ಡೇಟಾ ಇಲ್ಲಲ್ಲ, ಇವಾಗ 2008ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಅದೇ ಥರ 2009ಗೆ ಎಷ್ಟು ಬರುತ್ತೆ, 4 ಬರುತ್ತಲ್ವಾ. 2010ಗೆ ಎಷ್ಟು ಬರುತ್ತೆ, 5 ಬರುತ್ತೆ. 2011ಗೆ ಎಷ್ಟು ಬರುತ್ತೆ, 6 ಬರುತ್ತಲ್ಲ. ಹಾಗೆ ನೋಡ್ಕೊಳ್ಬೇಕು. ಇವಾಗ 2011ಗೆ ಬೇಕು. ಸೊ 2008ಗೆ 3, 2009ಗೆ 4, 2010ಗೆ 5, 2011ಗೆ 6 ಬರುತ್ತೆ ಎಕ್ಸ್ ವ್ಯಾಲ್ಯೂ. ಸೊ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ಸಾಕು. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇವಾಗ 6 ಬರುತ್ತೆ. ಸೊ 2011ಗೆ ನಾವು ಟ್ರೆಂಡ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, A+BX. ಎ ಅಂತಂದರೆ 13 ಇದೆ, ಪ್ಲಸ್ ಬಿ ಅಂತಂದರೆ 0.75. ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು, 2011ಗೆ 6 ಸಿಗುತ್ತೆ. ಸೊ ಆವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಷ್ಟು ಸಿಗುತ್ತೆ, 17.5. ಅದು ಕ್ವಿಂಟಲ್ಸಲ್ಲಿ ಕೊಟ್ಟಿದ್ದಾರೆ, 1000 ಕ್ವಿಂಟಲ್ಸಲ್ಲಿ ಅದನ್ನ ಯೂನಿಟನ್ನು ಬರೀಬೇಕು. For the following time series, fit a linear trend by the method of least squares and find trend values. Estimate the sales for the year 2010. ಇದು ಕೂಡ ಅದೇ ಥರ. ಸೊ ಇಲ್ಲಿ ಎಷ್ಟಿದೆ, ಇಯರ್ಸ್ ಎಷ್ಟಿದೆ, ಇವಾಗ 6 ಇಯರ್ಸ್ ಇದೆ ಅಲ್ವಾ. ಇವಾಗ ಆಡ್ ನಂಬರ್ ಆಫ್ ಇಯರ್ಸ್ ಇತ್ತಂದರೆ ಮಿಡಲ್ ಇಯರ್ಗೆ 0 ಅಂತ ಬರ್ಕೊಂಡ್ಬಿಟ್ಟು ನಾವು ಪ್ರೀವಿಯಸ್ ಇಯರ್ಸಿಗೆಲ್ಲ -1, -2, -3 ಅಂತ ಬರಿತೇವೆ. ಮತ್ತು ಕೆಳಗಡೆ ಇರೋ ಇಯರ್ಸಿಗೆಲ್ಲ 1, 2, 3 ಅಂತ ಬರಿತೇವೆ. ಬಟ್ ಇವಾಗ ಇಲ್ಲಿ ಈವನ್ ನಂಬರ್ ಆಫ್ ಇಯರ್ಸ್ ಇದೆ. ಆವಾಗ ನಾವು ಹೆಂಗೆ ಬರ್ಕೋಬೇಕು, ಮಿಡಲ್ 2 ಇಯರ್ಸ್ ಬರುತ್ತಲ್ಲ, ಆ 2 ಇಯರ್ಸ್ಗೆ -1 ಬರ್ಕೋಬೇಕು. ಮತ್ತು ಸೆಕೆಂಡ್ ಮಿಡಲ್ ಇರುತ್ತಲ್ಲ ಅದಕ್ಕೆ 1 ಬರ್ಕೋಬೇಕು. ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇವಾಗ 1980, 1985, 1990, 1995, 2000, 2005 ಮಿಡಲ್ 2 ಇಯರ್ ಯಾವ್ದು ಬರುತ್ತೆ, 1990 ಆ್ಯಂಡ್ 1995. ಸೊ ಮಿಡಲ್ 2 ಇಯರ್ ಇರುತ್ತಲ್ಲ, ಆ ಮಿಡಲ್ 2 ಇಯರ್ದಲ್ಲಿ 1ನೇ ಇಯರ್ಗೆ ಎಷ್ಟು ಬರೀಬೇಕು, -1 ಬರ್ಕೊಳ್ಬೇಕು. ಅದೇ ಥರ ಅದರ ನೆಕ್ಸ್ಟ್ ಇಯರ್ಗೆ ಏನು ಬರ್ಕೋಬೇಕು, 1 ಬರ್ಕೋಬೇಕು. ಅಂದರೆ ಪ್ರೀವಿಯಸ್ ಟರ್ಮ್ಸ್ ಎಲ್ಲ ಮೈನಸ್ ಬರುತ್ತೆ, ಅಂದರೆ ನೆಗೆಟಿವ್ ಬರುತ್ತೆ, ನೆಕ್ಸ್ಟ್ ಎಲ್ಲ ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ಈವನ್ ಕೊಟ್ಟಿರೋದ್ರಿಂದ ನಾವು ಹೆಂಗೆ ಬರ್ಕೊಳ್ಬೇಕು, +2 ಡಿವಿಯೇಷನ್ ಇರಬೇಕು, ಅಂದರೆ 2 ಡಿವಿಯೇಷನ್ ಇರಬೇಕು. ಸೊ ಇವಾಗ -1, -3, -5 ಬರ್ಕೊಳ್ತಾ ಹೋಗಬೇಕು ಹಿಂದ್ಗಡೆ. ಅದೇ ಥರ ನೆಕ್ಸ್ಟ್ ಇಯರ್ಸಿಗೆ 1, 3, 5, 7, 9 ಈ ಥರ ಬರ್ಕೊಳ್ಬೇಕು. ಸೊ ಅರ್ಥ ಆಯ್ತಲ್ಲ, ಅಲ್ಲಿ ಏನು ಡಿವಿಯೇಷನ್ ಒಂದೇ ಇತ್ತು. ಆಡ್ ನಂಬರ್ ಆಫ್ ಇಯರ್ಸ್ ಕೊಟ್ಟಾಗ 0 ಬರ್ಕೊಂಡ್ಬಿಟ್ಟು -1, -2, -3, -4 ಕೆಳಗಡೆ 1, 2, 3, 4, 5 ಹಿಂಗೆ ಬರೀತಿದ್ವಿ. ಸೊ ಬಟ್ ಇಲ್ಲಿ ಈವನ್ ನಂಬರ್ ಆಫ್ ಇಯರ್ಸ್ ಇದ್ದಾಗ ಏನು ಮಾಡಬೇಕು, ಮಿಡಲ್ 2 ಇಯರ್ ಇರುತ್ತಲ್ಲ ಅದರಲ್ಲಿ 1ನೇ ಇಯರ್ಗೆ ನೆಗೆಟಿವ್ ಹಾಕಿಬಿಟ್ಟು ಅದ್ರ ಹಿಂದಿಂದೆಲ್ಲ -1 ಮಿಡಲ್ ಇಯರ್ಗೆ ಇತ್ತಂದರೆ -1, -3, -5 ಅಂತ ಹಿಂದ್ಗಡೆ ಬರ್ಕೊಳ್ತಾ ಹೋಗಬೇಕು. ಮತ್ತು ನೆಕ್ಸ್ಟ್ ಇಯರ್ಸಿಗೆಲ್ಲ ಹೆಂಗೆ ಬರೀಬೇಕು, 1, 3, 5, 7 ಹೀಗೆ ಬರ್ಕೊಳ್ತಾ ಹೋಗಬೇಕು. ಸೊ ಹಾಗೆ ನಾವು ಇವಾಗ ಎಕ್ಸ್ ವ್ಯಾಲ್ಯೂಸನ್ನು ಹಾಕಿದ್ದೀವಿ. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಇವಾಗ ಸೇಲ್ಸ್ ಅಂದರೆ ಇವಾಗ ವಾಯ್ ಅಲ್ವಾ. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇ ಥರ XY ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಎಲ್ಲವನ್ನು ಸಮೇಷನ್ ಮಾಡಿಟ್ಕೊಳ್ಳಿ. ಇವಾಗ ಸ್ಟ್ರೇಟ್ ಲೈನ್ ಇಕ್ವೇಷನ್ ಏನು ಬರುತ್ತೆ, y = A+BX. ಸೊ ಇವಾಗ ನಮಗೆ A ಆ್ಯಂಡ್ B ವ್ಯಾಲ್ಯೂಸ್ ಗೊತ್ತಿರಬೇಕು. A ವ್ಯಾಲ್ಯೂ ಏನಿದೆ, ಸಮೇಷನ್ ಫಾರ್ಮುಲಾ y/n. ಸೊ ಸಮೇಷನ್ y ಎಷ್ಟಿದೆ, 108 ಡಿವೈಡೆಡ್ ಬೈ n ಅಂತಂದರೆ 6. ಸೊ A ವ್ಯಾಲ್ಯೂ ಎಷ್ಟು ಬರುತ್ತೆ, 18 ಬರುತ್ತೆ. ಅದೇ ಥರ B ವ್ಯಾಲ್ಯೂ ಫಾರ್ಮುಲಾ ಏನು, ಸಮೇಷನ್ XY ಡಿವೈಡೆಡ್ ಬೈ ಸಮೇಷನ್ x². ಸೊ ಸಮೇಷನ್ XY ಎಷ್ಟಿದೆ, 16 ಇದೆ, ಡಿವೈಡೆಡ್ ಬೈ ಸಮೇಷನ್ x² ಅಂದರೆ 70 ಇದೆ. ಸೊ ಮಾಡಿದಾಗ B ವ್ಯಾಲ್ಯೂ ಎಷ್ಟು ಬರುತ್ತೆ, 0.2285 ಅಂತ ಬರುತ್ತೆ. ಸೊ ದಸ್ ದ ಟ್ರೆಂಡ್ ಇಕ್ವೇಷನ್ ಏನು ಬರುತ್ತೆ, y = A+BX ಇದೆ ಅಲ್ಲ. ಸೊ A ವ್ಯಾಲ್ಯೂ ಆ್ಯಂಡ್ B ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ ನೀವು ಆ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ A+BX ಮಾಡಬೇಕು. ಸೊ ಇವಾಗ 1980ಗೆ A+BX, ಎಕ್ಸ್ ಜಾಗದಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, -5 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ವ್ಯಾಲ್ಯೂ ಏನು ಬರುತ್ತೆ, 16.86. ಅದೇ ಥರ 1985ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು, -3 ಇದೆ. ಸೊ A+BX ಫಾರ್ಮುಲಾದಲ್ಲಿ A ವ್ಯಾಲ್ಯೂ B ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ಪ್ಲೇಸಲ್ಲಿ -3 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ 17.32. ಅದೇ ಥರ ಎಲ್ಲ ಇಯರ್ಸ್ಗೂ ಕ್ಯಾಲ್ಕುಲೇಟ್ ಮಾಡಿ. ಇವಾಗ ಅವರು ಕ್ವಶನ್ನಲ್ಲಿ ಹೆಂಗೆ ಕೇಳಿದ್ದಾರೆ, 2010ಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ಟಿಮೇಟ್ ಮಾಡಬೇಕು ನಾವು ಪ್ರೊಡಕ್ಷನ್ನ. ಸೊ ಇವಾಗ
2010ಗೆ ಎಸ್ಟಿಮೇಟ್ ಮಾಡಬೇಕಂದ್ರೆ ಎ ಪ್ಲಸ್ ಬಿ ಎಕ್ಸ್. ಇವಾಗ ನೋಡಿ 2010 ಇವಾಗ ಡೇಟಾ ಹೆಂಗಿದೆ ನೋಡಿ, 5 ಇಯರ್ಸ್ ಗ್ಯಾಪ್ ಇದೆ ಅಲ್ವಾ, ಅಂದರೆ 1980, 1985, 1990, 95, 2000, 2005. ನೆಕ್ಸ್ಟ್ ಯಾವ ಇಯರ್ ಬರುತ್ತೆ, 2010 ಬರುತ್ತಲ್ವ, ಅಂದರೆ 5 ಇಯರ್ಸ್ ಗ್ಯಾಪ್ ಇದ್ದಾಗ. ಸೊ ಇವಾಗ 1, 3, 5, 7 ಬರುತ್ತೆ. 2010ಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 7. ಸೊ ಇಲ್ಲಿ ನಾವು ಎಕ್ಸ್ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, 7 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ, 19.5995 ಅಂದರೆ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ನಮಗೆ 2010ಅಲ್ಲಿ ಅಂತ ನಾವು ಎಸ್ಟಿಮೇಟ್ ಮಾಡ್ತೇವೆ. ಅದಕ್ಕೋಸ್ಕರ ನಾವೇನಂತ ಹೇಳ್ತೇವೆ, ಸ್ಟ್ರೇಟ್ ಲೈನ್ ಲೀಸ್ಟ್ ಸ್ಕ್ವೇರ್ಸ್ ಮೆಥಡಿಂದ ನಾವು ಎಸ್ಟಿಮೇಟ್ ಮಾಡ್ಬೋದು, ಫ್ಯೂಚರ್ ಟ್ರೆಂಡ್ ಹೆಂಗಿದೆ ಅಂತ ನಾವು ಎಸ್ಟಿಮೇಟ್ ಮಾಡ್ಬೋದು. ಇದು ಅದ್ರದ್ದು ಮೆರಿಟ್ ಆಗುತ್ತೆ. ಸೊ ನಿಮಗೆ ನಾನು ಹೇಳಿದ್ದು ಕೂಡ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ತುಂಬ ವಿಡಿಯೋ ಇದೆ, ಅಲ್ಲಿ ನೋಡ್ಕೊಳ್ಬಿಟ್ಟು. ಇವಾಗ ನಾನು ಹೇಳಿದ್ದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದರೆ. ನೆಕ್ಸ್ಟ್ ಮೆಥಡು, ಇವಾಗ ಸ್ಟ್ರೇಟ್ ಲೈನ್ ಫಿಟ್ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಇವಾಗ ಪ್ಯಾರಾಬೋಲಿಕ್ ಆರ್ ಕ್ವಾಡ್ರಾಟಿಕ್ ಟ್ರೆಂಡ್ ಅಂತ. ಇವಾಗ 3 ಇಕ್ವೇಷನ್ ಇತ್ತಲ್ಲ, ಅಂದರೆ ಸ್ಟ್ರೇಟ್ ಲೈನ್ ಇಕ್ವೇಷನ್ನು, ಇಲ್ಲಾಂದರೆ ಲೀನಿಯರ್ ಇಕ್ವೇಷನ್ನು, ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಅಂತ ಇತ್ತು. ಸೊ ಇವಾಗ ಲೀನಿಯರ್ ಇಕ್ವೇಷನ್ ಅಂದರೂ ಒಂದೇ ಮತ್ತು ಸ್ಟ್ರೇಟ್ ಲೈನ್ ಅಂದರೂ ಕೂಡ ಒಂದೇ. ಸೊ ಇವಾಗ ನೆಕ್ಸ್ಟ್ ಯಾವುದು, ಪ್ಯಾರಾಬೋಲಿಕ್ ಆರ್ ಕ್ವಾಡ್ರಾಟಿಕ್ ಟ್ರೆಂಡ್ ಅಂತ. ಸೊ ದ ಪ್ಯಾರಾಬೋಲಿಕ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಬರುತ್ತೆ, y = a + bx + cx² ಅಂತ ಬರುತ್ತಲ್ವಾ ಫಾರ್ಮುಲಾ. ಸ್ಟ್ರೇಟ್ ಲೈನ್ದೇನು y = a + bx. ಅದೇ ಕ್ವಾಡ್ರಾಟಿಕ್ ಆರ್ ಪ್ಯಾರಾಬೋಲಿಕ್ ಅಂತಂದರೆ y = a + bx + cx² ಅಂತ. ಸೊ ಇವಾಗ ಇಲ್ಲಿನೂ ಕೂಡ ನಮಗೆ ಕಾನ್ಸ್ಟೆಂಟ್ ಏನಿದೆ ABC. ಇಲ್ಲಿ y ಅಂತ ಅಂದ್ರೇನು ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ x ಏನಿರುತ್ತೆ ಟೈಮನ್ನು ಡಿನೋಟ್ ಮಾಡುತ್ತೆ. So the constants A, B and C are obtained by solving the normal equations. ಅಲ್ಲೇ ಹೆಂಗೆ ನಾರ್ಮಲ್ ಇಕ್ವೇಷನ್ಸ್ ಇತ್ತು ಏನು ಸ್ಟ್ರೇಟ್ ಲೈನ್ ಟ್ರೆಂಡ್ ಫಿಟ್ ಮಾಡುವಾಗ, ಸಮೇಷನ್ ಸಮೇಷನ್ y = NA + B ಸಮೇಷನ್ x. ಅದೇ ಥರ ಇನ್ನೊಂದು ಸಮೇಷನ್ XY = A ಸಮೇಷನ್ y + B ಸಮೇಷನ್ x² ಇತ್ತಲ್ಲ, ಹಾಗೇನೆ ಇಲ್ಲಿ ಕೂಡ ಏನು 3 ಇಕ್ವೇಷನ್ ಬರುತ್ತೆ. ಅಂದರೆ ಹೇಳಿದ್ನಲ್ವ ಆವಾಗ ಸಮ್ ಮಾಡಬೇಕು ಅಂತ. ಸೊ ಇವಾಗ 1 ಇಕ್ವೇಷನ್ ಏನು ಬರುತ್ತೆ, ಹಾಗೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ನಾರ್ಮಲ್ ಇಕ್ವೇಷನ್ಸ್ ಹೆಂಗೆ ತೆಗೆದಿದ್ವಿ, ಫಸ್ಟ್ ಸಮ್ ಅಪ್ ಮಾಡಿಬಿಟ್ಟು ಒಂದು ಇಕ್ವೇಷನ್ ಬರೆದಿದ್ವಿ, ಆಮೇಲೆ ಇಂಟು ಎಕ್ಸ್ ಮಾಡಿಬಿಟ್ಟು ಆಮೇಲೆ ಸಮೇಷನ್ ತೆಗೆದು ಒಂದು ಇಕ್ವೇಷನ್ ಬರೆದಿದ್ವಿ. ನೆನ್ಪಿಟ್ಕೊಳ್ಳೋಕೆ ಹೇಳಿದೆ ಅಲ್ವಾ, ಅದೇ ಥರ ಹೀಗೆ ಇವಾಗ ಸಮ್ ಮಾಡಿಬಿಟ್ಟು ಒಂದು ಇಕ್ವೇಷನ್ ಹೆಂಗೆ ಬರುತ್ತೆ, ಸಮೇಷನ್ y, ಎ ಅಂತಂದರೆ n × a, ಮತ್ತು ಬಿ ಸಮೇಷನ್ x + ಸಿ ಸಮೇಷನ್ x². ಬಿ ಆ್ಯಂಡ್ ಸಿ ಕಾನ್ಸ್ಟೆಂಟ್ ಅಲ್ವಾ, ಸೊ ಅದನ್ನು ನಾವು ಸಮೇಷನಿಂದ ಹೊರಗೆ ತೊಗೊಂಡ್ಬಿಡ್ತೇವೆ. ಅದೇ ಥರ ಸೆಕೆಂಡ್ ಇಕ್ವೇಷನ್ ಹೆಂಗೆ ಬರುತ್ತೆ, ನಾರ್ಮಲ್ ಇಕ್ವೇಷನ್ನು ಇಂಟು ಎಕ್ಸ್ ಮಾಡಬೇಕಂತ ಹೇಳಿದ್ನಲ್ಲ. ಸೊ ಇವಾಗ ವಾಯ್ಗೆ ಇಂಟು ಎಕ್ಸ್ ಮಾಡಿ ಸಮೇಷನ್ ತೆಗೆದಾಗ ಸಮೇಷನ್ XY = A ಇಂಟು ಸಮೇಷನ್ ಎಕ್ಸ್. ಇವಾಗ ಎಕ್ಸ್ ಇಂಟು ಮಾಡಿ ಸಮೇಷನ್ ಮಾಡಬೇಕು. ಸೊ A ಸಮೇಷನ್ ಎಕ್ಸ್ ಪ್ಲಸ್ ಎಕ್ಸ್ ಆಲ್ರೆಡಿ ಇದೆ, ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x² ಆಗುತ್ತೆ. ಸೊ ಬಿ ಕಾನ್ಸ್ಟೆಂಟು ಹೊರಗೆ ತೆಗೆದ್ರೆ ಸಮೇಷನ್ x² ಪ್ಲಸ್ ಸಿ ಕಾನ್ಸ್ಟೆಂಟು ಹೊರಗೆ ತೆಗೆದ್ರೆ x² ಇದೆ, ಸೊ ಇಂಟು ಮತ್ತೆ ಎಕ್ಸ್ ಮಾಡಿದ್ರೆ x³ ಆಗುತ್ತೆ. ಸೊ ಸಿ ಸಮೇಷನ್ x³. ಅದೇ ಥರ ಇನ್ನೊಂದು ಇಕ್ವೇಷನ್ ಹೆಂಗೆ ಬರುತ್ತೆ, ಬಿಕಾಸ್ ಅಲ್ಲಿ 2 ಕಾನ್ಸ್ಟೆಂಟ್ ಇತ್ತು, 2 ಇಕ್ವೇಷನ್ ಬೇಕಾಯ್ತು ನಮಗೆ. ಬಟ್ ಇಲ್ಲಿ ನಮಗೆ 3 ಕಾನ್ಸ್ಟೆಂಟ್ ಇದೆ ಎಲ್ಲ, A, B ಆ್ಯಂಡ್ C. ಸೊ ನಮಗೆ ಇಲ್ಲಿ 3 ಇಕ್ವೇಷನ್ ಬೇಕಾಗುತ್ತೆ. ಸೊ ಈಗ 1ನೇದ್ರಲ್ಲಿ ಏನು ಮಾಡಿದ್ವಿ, ಸಮೇಷನ್ ಮಾಡಿದ್ರಿ. 2ನೇದ್ರಲ್ಲಿ ಎಕ್ಸ್ ಇಂಟು ಮಾಡಿ ಸಮೇಷನ್ ಮಾಡಿದ್ವಿ. ಇವಾಗ 3ನೇದ್ರಲ್ಲಿ x² ಇಂಟು ಮಾಡಿ ಸಮೇಷನ್ ಮಾಡೋಣ. ಸೊ ಇವಾಗ ವಾಯ್ಗೆ x² ಇಂಟು ಮಾಡಿ ಸಮೇಷನ್ ಮಾಡಿದಾಗ ಸಮೇಷನ್ x²y = A ಇಂಟು ಸಮೇಷನ್ x² ಪ್ಲಸ್ B ಇಂಟು ಸಮೇಷನ್ ಎಕ್ಸ್ ಇಂಟು x² ಅಂದರೆ x³ ಬರುತ್ತೆ. ಸೊ ಬಿ ಇಂಟು ಸಮೇಷನ್ x³ ಪ್ಲಸ್ ಸಿ ಹೊರಗೆ ತೆಗೆದ್ರೆ x² ಇಂಟು x² ಏನಾಗುತ್ತೆ, ಸಮೇಷನ್ x4 ಆಗುತ್ತೆ, x⁴. ಸೊ ಈ 3 ಇಕ್ವೇಷನ್ ಆಯ್ತಲ್ಲ, ನಿಮ್ಮನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಾನು ಇಲ್ಲಿ ಸಮೇಷನ್ x = 0 ಹಾಕಬೇಕು. ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂಸ್ ಯೂಶ್ವಲಿ ಹೆಂಗಿರುತ್ತೆ, ಇವಾಗ ಆಡ್ ನಂಬರ್ ಆಫ್ ಇಯರ್ಸ್ ಇದ್ದಾಗ 0, -1, -2, -3 ಆ್ಯಂಡ್ 1, 2, 3 ಹಿಂಗಿರುತ್ತಲ್ವಾ. ಸೊ ಅವಾಗ ಸಮೇಷನ್ x ನಮ್ಗೆ ಹೆಂಗೆ ಬರುತ್ತೆ, 0 ಬರುತ್ತೆ. ಬಿಕಾಸ್ ಎಲ್ಲ ಪಾಸಿಟಿವ್ ಟರ್ಮ್ ಎಲ್ಲ ನೆಗೆಟಿವ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇವಾಗ x³ ಮಾಡ್ಕೊಂಡ್ರೆ ಹೆಂಗೆ ಬರುತ್ತೆ, ಇವಾಗ ನೋಡಿ -1³ ಅಂತ ಅಂದರೆ -1 ಬರುತ್ತೆ, 1³ ಅಂತ ಅಂದರೆ 1 ಬರುತ್ತೆ. ಸೊ -1 ಕ್ಯಾನ್ಸಲ್ ಆಗುತ್ತೆ. ಮತ್ತು ಅದೇ ಥರ -2³ ಅಂತಂದರೆ -8 ಬರುತ್ತೆ. ಅದೇ ಥರ
2 ಹೋಲ್ ಕ್ಯೂಬ್ ಅಂತಂದರೆ ಏನು ಬರುತ್ತೆ 8 ಬರುತ್ತೆ. ಸೊ -8 ಆ್ಯಂಡ್ +8 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ ಸಮೇಷನ್ ಎಕ್ಸ್ 0 ಆದಂಗೆ ಸಮೇಷನ್ ಎಕ್ಸ್ ಕ್ಯೂಬ್ ಕೂಡ ಏನಾಗುತ್ತೆ 0 ಆಗುತ್ತೆ. ಸೊ ಅದು ನಿಮಗೆ ಬೇಕಾದರೆ ಪ್ರಾಬ್ಲಮಲ್ಲಿ ನೋಡ್ಬೋದು ನೀವು. ಸೊ ಹಿಂಗೆ ಸಮೇಷನ್ ಎಕ್ಸ್ 0 ಆದಾಗ ಸಮೇಷನ್ ಎಕ್ಸ್ ಕ್ಯೂಬ್ ಆಯಿತು, ಸಮೇಷನ್ x⁵5 ಆಯಿತು, ಅವೆಲ್ಲ ಕೂಡ ಏನಾಗುತ್ತೆ 0 ಆಗುತ್ತೆ. ಬಿಕಾಸ್ ಈವನ್ ಇವಾಗ ಸ್ಕ್ವೇರ್ ಮಾಡಿದ್ರೆ ಅಥವಾ ⁴ ಮಾಡಿದ್ರೆ ಎಲ್ಲ ವ್ಯಾಲ್ಯೂಸು ಪಾಸಿಟಿವ್ ಬರುತ್ತೆ ಮತ್ತು ಅವಾಗ ನಾವು ಅದನ್ನು ಸಮ್ ಅಪ್ ಮಾಡ್ಬೋದು. ಸೊ ಸಮೇಷನ್ ಎಕ್ಸ್ ಕ್ಯೂಬು ಕೂಡ 0 ಆಗುತ್ತೆ. ಸೊ ಇವಾಗ ನೀವು ಥರ್ಡ್ ನಾರ್ಮಲ್ ಇಕ್ವೇಷನಲ್ಲಿ ಸಮೇಷನ್ ಎಕ್ಸ್ 0 ಆಗುತ್ತೆ ಮತ್ತು ಸಮೇಷನ್ ಎಕ್ಸ್ ಕ್ಯೂಬ್ ಕೂಡ 0 ಆಗುತ್ತೆ. ಅಂದರೆ ನಮ್ಗೆ ಏನು ಉಳಿಯುತ್ತೆ ಇವಾಗ ಸಮೇಷನ್ XY = A ಸಮೇಷನ್ ಎಕ್ಸ್ 0 ಆಗುತ್ತಲ್ವ. ಸಮೇಷನ್ ಎಕ್ಸ್ 0 ಇರೋದ್ರಿಂದ ಹೋಲ್ ಟರ್ಮ್ 0 ಆಗುತ್ತೆ. ಸೊ ಅದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು B ಸಮೇಷನ್ x² ಮತ್ತು ಎಕ್ಸ್ ಸಮೇಷನ್ C ಸಮೇಷನ್ ಎಕ್ಸ್ ಕ್ಯೂಬಲ್ಲಿ ಸಮೇಷನ್ ಎಕ್ಸ್ ಕ್ಯೂಬ್ ಕೂಡ 0 ಇರುತ್ತೆ. ಸೊ ಅದು ಟರ್ಮ್ 0 ಆಗಿಬಿಡುತ್ತೆ. ಸೊ ಉಳಿಯೋದೇನು ಸಮೇಷನ್ XY = B ಸಮೇಷನ್ x². ಸೊ ನಾವು B ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಸಮೇಷನ್ XY/ಸಮೇಷನ್ x². ಸೊ B ವ್ಯಾಲ್ಯೂ ಸೇಮ್ ಆಯ್ತಲ್ವ. ಅಂದರೆ ಸ್ಟ್ರೇಟ್ ಲೈನ್ ನಾವು ಹೆಂಗೆ ಫಿಟ್ ಮಾಡುವಾಗ B ವ್ಯಾಲ್ಯೂ ಕಂಡುಹಿಡಿತಿದ್ವಿ. ಸೊ ಪ್ಯಾರಾಬೋಲಿಕ್ ಲೈನಲ್ಲೂ ಕೂಡ B ವ್ಯಾಲ್ಯೂ ಹಾಗೆ ಕಂಡುಹಿಡಿತೇವೆ. ಅದೇ ಥರ ಇವಾಗ ಎರಡನೇ ನಾರ್ಮಲ್ ಇಕ್ವೇಷನ್ ನೋಡಿ. ಇವಾಗ ಸಮೇಷನ್ Y = NA. ಇವಾಗ B ಸಮೇಷನ್ X ಎಷ್ಟಿದೆ 0 ಬರುತ್ತಲ್ವ. ಸೊ ಆ ವ್ಯಾಲ್ಯೂ ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನೋ C ಸಮೇಷನ್ x². ಸೊ ಅದೇ ಥರ ಇವಾಗ ಫೋರ್ತ್ ಇಕ್ವೇಷನ್ನಲ್ಲಿ ಸಮೇಷನ್ x²y = A ಸಮೇಷನ್ x² ಇರುತ್ತೆ. ಅದೇ ಥರ B ಸಮೇಷನ್ x³ ಅಂದರೆ ಸಮೇಷನ್ x³ 0 ಆಗಿರೋದ್ರಿಂದ ಆ ಟರ್ಮ್ ಕ್ಯಾನ್ಸಲ್ ಆಗಿ ಉಳಿಯೋದೇನು C ಸಮೇಷನ್ x³. ಸೊ ನಮಗಿಲ್ಲಿ ಎರಡು ಇಕ್ವೇಷನ್ನಲ್ಲಿ ಎರಡು ಇಕ್ವೇಷನ್ ಇದೆಯಲ್ಲ 5 ಮತ್ತು 6 ಎರಡು ಇಕ್ವೇಷನ್ ಸಿಕ್ತು ನಮಗೆ. ಆ ಇಕ್ವೇಷನ್ನಲ್ಲಿ ನಾವು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ A ಮತ್ತು C ವ್ಯಾಲ್ಯೂ ಸಿಗುತ್ತೆ. B ವ್ಯಾಲ್ಯೂ ಅಂಕರು ಗೊತ್ತಾಯ್ತಲ್ಲ ಸಮೇಷನ್ XY/ಸಮೇಷನ್ x² ಫಾರ್ಮುಲಾ ಹಾಕಿಬಿಟ್ಟು ಕಂಡುಹಿಡ್ಕೊಳ್ಬೇಕು. Solving equations 5 and 6, we obtain the values of A and C. By substituting the values of x in the trend equation, the corresponding trend values can be obtained. So x values ಅನ್ನು ಟ್ರೆಂಡ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಅಂದರೆ y = A + bx + cx² ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆ ಪರ್ಟಿಕ್ಯುಲರ್ ಇಯರ್ಗೆ ಟ್ರೆಂಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ನೋಡಿ.